ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಎಲೆ ಪತ್ರೊಡೆನ ಹೇಗೆ ಮಾಡೋದು ಅಂತ ನೋಡೋಣ. ಪತ್ರೊಡೆನ 2-3 ಥರ ಮಾಡ್ಬೋದು. ನಾನಿವತ್ತು ತವಾ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಈ ಕೆಸುವಿನ ಎಲೆ. ಇದು ಕರಿ ಕೆಸು, ಅಷ್ಟಾಗಿ ಬಾಯಿ ಕಡ್ತಾ ಬರಲ್ಲ, ಇದು ಚೆನ್ನಾಗಿರುತ್ತೆ. ಇದು ಮಳೆಗಾಲದಲ್ಲಿ ತೋಟದಲ್ಲೆಲ್ಲ ಬೆಳೆದಿರುತ್ತೆ, ಅದನ್ನೇ ನಾನಿಲ್ಲಿ ಕಿತ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಬೆಳೆದಿರೋ ಎಲೆ ಕೂಡ ತಗೋಬಾರ್ದು, ಯಾಕಂದರೆ ಬೆಳೆದಿರೋ ಎಲೆ ಆದರೆ ಸ್ವಲ್ಪ ಜಾಸ್ತಿ ಕಡ್ತಾ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಳೆ ಎಲೆನ 15-20 ಎಲೆ ಕಿತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಸಾಲೆನ ಹುರ್ಕೋಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 5-6 ಒಣಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಚಮಚದಲ್ಲಿ 1 ಚಮಚ ಆಗುವಷ್ಟು ಉದ್ದಿನಬೇಳೆ, 2 ಚಮಚ ಆಗುವಷ್ಟು ಧನಿಯಾ, ಹಾಗೆಯೇ ಅದೇ ಚಮಚದಲ್ಲಿ ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಮತ್ತು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಹಾಗೆ ಕೂಡ ರುಬ್ಬೋದಕ್ಕೆ ಹಾಕ್ಬೋದು, ಆದರೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹುರಿತಾ ಇದ್ದೀನಿ ಅಷ್ಟೇ. ಇದೆಲ್ಲ ಸ್ವಲ್ಪ ಕೆಂಪಾದಮೇಲೆ ಇದಕ್ಕೆ 2 ಕಡ್ಡಿ ಆಗುವಷ್ಟು ಕರಿಬೇವು ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊಳ್ತೀನಿ. ಸ್ವಲ್ಪ ಬಾಡಿದ್ರೆ ಸಾಕು ಇದು. ಹಾಗೆಯೇ ಇದಕ್ಕೆ ಬೇಕಾಗಿರೋ ಅಕ್ಕಿನ ಮೊದಲೇ ತೊಳೆದು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. 3 ಗಂಟೆ ನೆನೆಸಿದ್ದೀನಿ ನಾನಿಲ್ಲಿ ಅಕ್ಕಿನ. 2 ಕಪ್ ಆಗುವಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿರೋ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಫ್ರೆಶ್ಶಾಗಿ ತುರಿದಿರೋ 1 ಕಪ್ ಆಗೋಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಅಚ್ಚು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ 1 ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹುಳಿ ಹಾಕಬೇಕಾಗತ್ತೆ, ಇಲ್ಲಾಂದರೆ ಬಾಯಿ ಕಡಿತ ಬರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಇದಕ್ಕೆ ಆಗಲೇ ಹುರಿದಿಟ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ತೆಳು ಎಲ್ಲ ಮಾಡ್ಕೋಬಾರ್ದು. ತೆಳು ಮಾಡ್ಕೊಂಡ್ಬಿಟ್ರೆ ಎಲೆಗೆ ಹಚ್ಚೋವಾಗ ಅಷ್ಟಾಗಿ ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಇದು ಆದಷ್ಟು ಗಟ್ಟಿನೇ ಇರಬೇಕು. ನೋಡಿ, ನಾನಿಲ್ಲಿ ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೇನೆ ಮತ್ತೆ ಮಿಕ್ಕಿರೋ ಅಕ್ಕಿ ಕೂಡ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಉಪ್ಪು ಏನಾದರೂ ಬೇಕಂದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ಇದಕ್ಕೆ ಬೇಕಾಗಿರೋ ಕೆಸುವಿನ ಎಲೆನ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇದರದ್ದು ಈ ತೊಟ್ಟನ್ನೆಲ್ಲ ಕ್ಲೀನಾಗಿ ತೆಕ್ಕೋಬೇಕು. ಇದಕ್ಕೆ ದಡಿ ಏನಾದರೂ ದಪ್ಪ ಇತ್ತು ಅಂದರೆ ಅದನ್ನು ಕೂಡ ತೆಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ರೋಲ್ ಮಾಡುವಾಗ ಇದು ಎಲೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡು ಇದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಹಿಟ್ಟಿತ್ತಲ್ವ, ಅದನ್ನು ಈ ಥರ ತೆಳುವಾಗಿ ಹಚ್ಕೋಬೇಕು. ತುಂಬ ದಪ್ಪವಾಗೇನು ಹಚ್ಚೋದು ಬೇಡ, ತೆಳುವಾಗಿಯೇ ಹಚ್ಕೊಂಡ್ರೆ ಸಾಕು. ಪೂರ್ತಿ ಎಲೆಗೆ ಇದನ್ನು ಹಚ್ಕೋಬೇಕು. ಎಲೆ ಸ್ವಲ್ಪನೂ ಕಾಣಬಾರ್ದು, ಆ ಥರ ಇದನ್ನು ಕ್ಲೀನಾಗಿ ಹಚ್ಕೊಂಡು ಇದ್ರ ಮೇಲೆ ಇನ್ನೊಂದು ಎಲೆನ ಈ ಥರ ಇಟ್ಕೋಬೇಕು. ಅದಕ್ಕೂ ಕೂಡ ತೆಳುವಾಗಿ ಹಿಟ್ಟನ್ನು ಹಚ್ಕೊಳ್ತಾ ಹೋಗಬೇಕು. ಇದೇ ಥರ 3-4 ಎಲೆ ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಸೈಜ್ ರೋಲ್ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ರೋಲ್ ಕೂಡ ಮಾಡ್ಕೋಬೋದು, ಆದರೆ ಅದು ಬೇಯೋದಕ್ಕೆ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 4 ಎಲೆನ ಈ ಥರ ಇಟ್ಬಿಟ್ಟು ಅದಕ್ಕೆ ನೀಟಾಗಿ ಹಚ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾವು ಈ ಹಿಟ್ಟನ್ನು ತುಂಬ ತೆಳು ಮಾಡ್ಕೊಂಡ್ಬಿಟ್ರೆ ಈ ಎಲೆಗೆಲ್ಲ ನೀಟಾಗಿ ಹಿಡ್ಕೊಳ್ಳಲ್ಲ, ಮತ್ತು ನಾವು ರೋಲ್ ಮಾಡಿದಾಗ ಕೂಡ ಹಿಟ್ಟೆಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ ಆದಷ್ಟು ಗಟ್ಟಿಯಾಗಿಯೇ ರುಬ್ಕೋಬೇಕು. ಗಟ್ಟಿಯಾಗಿ ರುಬ್ಕೊಂಡು ಈ ಥರ ತೆಳುವಾಗಿ ಹಚ್ಕೊಂಡ್ರೆ ಆಯಿತು ಎಲೆಗಳಿಗೆ. ದೊಡ್ಡ ದೊಡ್ಡ ಎಲೆನೆಲ್ಲ ಕೆಳಗಿಟ್ಬಿಟ್ಟು ಚಿಕ್ಕ ಎಲೆನ ಮೇಲೆ ಇಡ್ತಾ ಈ ಥರ ನೀಟಾಗಿ ಹಿಟ್ಟನ್ನು ಹಚ್ಕೋಬೇಕು. ನಂತರ ಈ ಸೈಡ್ಸ್ನೆಲ್ಲ ಈ ಥರ ಮಡ್ಚ್ಕೊಂಡು ಇದಕ್ಕೆ ಕೂಡ ಹಿಟ್ಟನ್ನು ಹಚ್ಕೊಳ್ತೀನಿ. ಈ ಥರ ಎಲ್ಲೆಲ್ಲಿ ಎಲೆ ಕಾಣುತ್ತೋ ಅಲ್ಲೆಲ್ಲ ನೀಟಾಗಿ ಹಿಟ್ಟನ್ನು ಹಚ್ಕೋಬೇಕು. ಈ ಥರ ಹಚ್ಕೊಳ್ಳೋದ್ರಿಂದ ನಾವು ಕೆಸುವಿನ ಎಲೆನ ತಿಂದಾಗ ಸ್ವಲ್ಪ ಬಾಯಿ ಕಡ್ತಾ ಬರುತ್ತಲ್ವ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ನಾವು ಮಡಿಸ್ತಾ ಎಲ್ಲೆಲ್ಲಿ ಎಲೆ ಕಾಣುತ್ತೋ ಅದಕ್ಕೆಲ್ಲ ನೀಟಾಗಿ ಹಿಟ್ಟು ಹಚ್ಕೊಳ್ತಾ ರೋಲ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 4 ಎಲೆ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ 5-6 ಈ ಥರ ಎಲೆ ಕೂಡ ಯೂಸ್ ಮಾಡ್ಬೋದು, ಆದರೆ ತುಂಬ ದೊಡ್ಡ ರೋಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 4 ಎಲೆ ಇಟ್ಕೊಂಡ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ರೋಲ್ ಮಾಡ್ಕೊಂಡಿದ್ದೀನಿ. ಆ ಥರ ದೊಡ್ಡ ರೋಲ್ ಮಾಡಿಕೊಂಡ್ರೆ ಬೇಯೋದಕ್ಕೆ ಕೂಡ ತುಂಬ ಟೈಮ್ ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಬಿಸಿ ಆಗೋಕ್ಕಿಟ್ಟಿದ್ದೆ. ಅದು ಬಿಸಿ ಆದಮೇಲೆ ಮಾಡ್ಕೊಂಡಿರೋ ರೋಲ್ನೆಲ್ಲ ಅದರ ಮೇಲೆ ಇಟ್ಬಿಟ್ಟು ಮೇಲಿಂದ ಒಂದು ಬಾಳೆ ಎಲೆ ಮುಚ್ಚಿ ಇದನ್ನು 3/4 ಗಂಟೆ ಬೇಯಿಸ್ಕೋಬೇಕು. 1 ಗಂಟೆವರೆಗೂ ಬೇಯಿಸಿದ್ರು ಓಕೆ. ನಾನಿಲ್ಲಿ 3/4 ಗಂಟೆ ಬೇಯಿಸ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಆಮೇಲೆ ನಾವು ಇದನ್ನು ಕಟ್ ಮಾಡೋಕ್ಕಾಗೋದು. ಬಿಸಿ ಬಿಸಿ ಇರುವಾಗ ಕಟ್ ಮಾಡೋದಕ್ಕಾಗಲ್ಲ. ತಣ್ಣಗಾದ್ಮೇಲೆ ಆದರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನಿಲ್ಲಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಒಂದು ಚಾಕು ತೊಗೊಂಡು ಈ ಥರ ಕಟ್ ಮಾಡಿದ್ರೆ ಆಯಿತು. ಇದನ್ನು ಈ ಥರ ಅಲ್ಲದೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಮಾಡಿ ಕೂಡ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ತವಾ ಫ್ರೈ ಮಾಡ್ತಾ ಇರೋದ್ರಿಂದ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೀಗೆ ಕೂಡ ತಿನ್ಬೋದು, ಆದರೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇದ್ರ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ದೋಸೆ ತವಾ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಆಗಲೇ ಕಟ್ ಮಾಡ್ಕೊಂಡಿರೋ ಪತ್ರೊಡೆನ ಒಂದೊಂದೇ ಈ ಥರ ಇಟ್ಕೊಂಡು ಇದನ್ನು ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಮೇಲಿಂದ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ, ನೀವು ಬೇಕಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಸೈಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಇದು ಬೇಗನೆ ಸೀದೋಗ್ಬಿಡುತ್ತೆ ಮತ್ತು ಕ್ರಿಸ್ಪಿ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಆಗಿದೆ. ಇವಾಗ ಇದನ್ನು ನಾನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಪತ್ರೊಡೆನ ಸ್ಟೀಮ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ತಿಂತೀರಾ ಆವಾಗ ಇದನ್ನು ಈ ಥರ ಫ್ರೈ ಮಾಡಿಕೊಂಡ್ರೆ ಆಯಿತು. ಬಿಸಿ ಬಿಸಿಯಾಗಿ ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಮಿಸ್ ಮಾಡ್ದೇ ಒಂದ್ಸರಿನಾದ್ರು ತಿನ್ನಬೇಕಾದಂಥ ತಿಂಡಿ ಅಂದರೆ ಈ ಪತ್ರೊಡೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.